ಈ ಬಗ್ಗೆ ಮಾತನಾಡೋದಕ್ಕೆ ದೂರದಾರಿ ಐಶ್ವರ್ಯ ಅವರೇ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಐಶ್ವರ್ಯ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್, ಹೇಳಿ. ಐಶ್ವರ್ಯ, ನೀವು ಡೀಟೇಲ್ ಆಗಿ ಮಾತನಾಡಿದ್ದೀರಾ. ನಾನು ಮತ್ತೆ ಆ ಪ್ರಕರಣದ ಬಗ್ಗೆ ಕೆದಕಕ್ಕೆ ಹೋಗಲ್ಲ. ಐ ಥಿಂಕ್ ನೀವಿಬ್ರು ಕೂಡ ವೆಹಿಕಲ್ನಲ್ಲಿ ಹೋಗ್ತಾ ಇದ್ರಿ ಅಕ್ಕ ತಂಗಿ ಅಂತ ಅನ್ಕೋತೀನಿ. ಬಟ್ ಪೊಲೀಸರು ತಗೊಂಡಿರ್ತಕ್ಕಂಥ ಆಕ್ಷನ್ ಸರಿ ಇಲ್ಲ ಇಲ್ಲಿ ತನಕ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ತಾವೇನು ಹೇಳ್ತೀರಾ? ಹೌದು ಸರ್, ನಮಗೆ ಆಕ್ಚುಲಿ ನಾವು ಅಷ್ಟೊಂದು ನಾಲೆಜ್ ಇಲ್ಲ. ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೇನು ಯಾವ್ಯಾವ ಹೆಂಗೆ ಅಂತೇಳಿ ಈ ತರ ಒಂದು ಕಂಪ್ಲೇಂಟ್ ಅಂತ ಹೋಗಿ ನಾವು ಮಾಡಕ್ ಹೋದಾಗ ಅವರು FIR ಇಲ್ಲ, NCR PCR ಅಂತ ಈ ತರ ಹೇಳಿದಾಗ ನಮಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ಅವ್ರು ಏನ್ ಹೇಳ್ತಾರೆ, ನಾವು ಸ್ಟಾರ್ಟಿಂಗ್ ಏನ್ ಅನ್ಕೊಂಡ್ವಿ, ಪೊಲೀಸ್ ಅವ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತಿದ್ದಾರೆ ಅಂತೇನೋ ಹಿಂಗ್ ಅನ್ಕೊಂಡ್ವಿ. ಬಟ್ ಅದು ಯಾವಾಗ ತುಂಬಾ ಲಾಂಗ್ ಟೈಮ್ ತಗೊಳೋದಕ್ಕೆ ಶುರು ಆಯ್ತು, ನೀವು ಕೋರ್ಟ್ಗೆ ಹೋಗಿ ಅದು ತಗೊಂಬನ್ನಿ, ಇದು ತಗೊಂಬನ್ನಿ, ಅಲ್ಲಿಗೆ ಹೋಗಿ ಈ ತರ ಒಂದ್ ಸೈನ್ ಹಾಕಿಸ್ಕೊಂಬನ್ನಿ ಹಿಂಗ್ ಹೇಳಿದಾಗ ನಮಗದು ಅವಾಗ ಅನ್ನಿಸ್ತು, ಇಲ್ಲ ಅವ್ರ ಫೇರ್ ಆಗಿ ಮಾಡ್ತಿದ್ದಾರೆ ಏನೋ ಅಂತ. ಸೊ ನಾವು ಹಂಗೂ ಓಕೆ, ಅವ್ರು ಹೇಳಿದಕ್ಕೆಲ್ಲ ಅವ್ರು ಹೇಳಿದಕ್ಕೆಲ್ಲ ನಾವು ಓಕೆ ಅಂತ ಹೇಳಿ ವರ್ತಿಸಿದ್ವಿ. ಕೋರ್ಟ್ಗೆ ಹೋಗಿ ಅಲ್ಲಿ ಪ್ರೂಫ್ ಸಬ್ಮಿಟ್ ಮಾಡಿ ಜಡ್ಜ್ ಹತ್ರ ಇಟ್ಕೊಂಡು ಸೈನ್ ತಗೊಂಬನ್ನಿ ಅಂತೆಲ್ಲ ಹೇಳಿದ್ರು. ಎಲ್ಲ ಮಾಡಿಸ್ಕೊಂಬಂದ್ ಕೊಟ್ವಿ, ಎಲ್ಲ ಕಂಪ್ಲೇಂಟ್ ಫೈಲ್ ಮಾಡಿದೀವಿ. ಇವತ್ತವರೆಗೂ ಅವ್ರು ಏನು ಸರಿಯಾದ ಡಿಸಿಷನ್ ಅಂದ್ರೆ ಆಕ್ಷನ್ ತಗೊಂಡಿಲ್ಲ ಪೊಲೀಸ್ ಸ್ಟೇಷನ್ ಕಡೆಯಿಂದ. ಇನ್ಸಿಡೆಂಟ್ ನಡೆದಿರೋದು ಡಿಸೆಂಬರ್ 6ನೇ ತಾರೀಕು. ಅವ್ರ ಫೇವರ್ ಆಗೇ ಮಾಡ್ತಿದ್ದಾರೆ, ನಮಗೇನೆ ಅವರು ಅಲ್ವಾ? ಇನ್ಸಿಡೆಂಟ್ ನಡೆದಿದ್ದು ಡಿಸೆಂಬರ್ 6, ಅಂದ್ರೆ 3 ತಿಂಗಳಾಯ್ತು. 5:45 ಹಂಗೆ 3 ತಿಂಗಳಾಯ್ತು. 3 ತಿಂಗಳಿಂದ ಈ ಸುದ್ದಿ ಹೊರಗಡೆನೆ ಬರಲಿಲ್ಲ. ಅಂದ್ರೆ ಉದ್ದೇಶಪೂರ್ವಕವಾಗಿ ತಾವೇ ವೆಯ್ಟ್ ಮಾಡಿದ್ರ ಪೊಲೀಸರು ಏನಾದ್ರು ಆಕ್ಷನ್ ತಗೋತಾರೆ ಅಂತ, ಅಥವಾ ಈ ಸುದ್ದಿನೇ ಹೊರಗಡೆ ಬರಲಿಲ್ಲ 3 ತಿಂಗಳು ಹೇಗೆ ಅಂತ? ಹೌದು ಅಂದ್ರೆ ನಾವು ವೇಟ್ ಮಾಡಿದ್ವಿ, ಪೊಲೀಸ್ ಅವ್ರು ಏನಾದ್ರು ನಮ್ ಫೇವರ್ ಆಗಿ ಮಾಡ್ತಾರೆ ಅಂತ ಹೇಳಿ ನಾವು ವೇಟ್ ಮಾಡಿದ್ವಿ ಸರ್. ಪೊಲೀಸ್ ಅವರು ನಮಗೆ ಏನಾದ್ರೂ ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿ ನಾವು ವೇಟ್ ಮಾಡಿದ್ವಿ 3 ತಿಂಗಳಿಂದ. ನೀವು ಕಂಪ್ಲೇಂಟ್ ಮಾಡಿದ ಮೇಲೆ ಇಲ್ಲಿ ತನಕ ಪೊಲೀಸರು ನಿಮ್ಮನ್ನ ಕರೆಸಿರೋದು, ನಿಮ್ಮನ್ನ ಏನಾದ್ರು ಮಾತುಕತೆ ಆಡಿರೋದು ಏನೂ ಇಲ್ವಾ? ಅಂದ್ರೆ ಪೊಲೀಸ್ ಅವರಾಗೆ ಏನು ಕರೆಯಲ್ಲ ನಮಗೆ. ನಾವಾಗೆ ಸ್ಟೇಷನ್ಗೆ ಹೋಗಿ, ಸರ್ ಏನಾದ್ರೂ ಅಪ್ಡೇಟ್ ಇದೆಯಾ, ಸರ್ ಏನಾದ್ರೂ ಆಕ್ಷನ್ ತಗೋತಿದ್ದೀರಾ ಅಂತ ಹೇಳಿ ಈ ತರ ನಾವೇ ಹೋಗಿ ಕೇಳ್ತಾ ಇದೀವಿ ಹೊತ್ತು. ಅವ್ರು ಒಂದು ಸರಿನೂ ನಮಗ್ ಕಾಲ್ ಮಾಡಿ ಸ್ಟೇಷನ್ಗೆ ಬನ್ನಿ ಮೇಡಮ್, ಅವ್ರು ಕರೆಸ್ತೀವಿ, ಮಾತಾಡಿ ಈ ತರ ಅಂತ ಹೇಳಿ ಏನೇನು ಮಾಡಿಲ್ಲ. ಯಾಕೆ ಪೊಲೀಸರು ಅವ್ರನ್ನ ಕರೆಸ್ಬೇಕಾಗಿತ್ತು, ವಿಚಾರಣೆ ಮಾಡಬೇಕಾಗಿತ್ತು, ಏನೂ ಮಾಡಿಲ್ಲ? ಏನ್ ಹೇಳ್ತಾರೆ ಅದ್ರ ಬಗ್ಗೆ ಕೇಳಿದ್ರೆ ಪೊಲೀಸರು? ಸರ್ ಅವ್ರು ಹೇಳ್ತಿದ್ದಾರೆ, ಪೊಲೀಸ್ ಅವರೇ ಹೇಳಿದ್ದು ಖುದ್ದಾಗಿ, ಅವರು ತುಂಬಾ ದೊಡ್ಡ ವ್ಯಕ್ತಿ, ಅವ್ರು ಸೆಲೆಬ್ರಿಟಿ ಇದ್ದಾರೆ, ಅವ್ರು ತುಂಬಾ ಬ್ಯುಸಿ ಇರ್ತಾರೆ, ಮೇಡಮ್ ಬರಕ್ಕಾಗಲ್ಲ, ಈ ತರ ಅವ್ರ ಫೇವರ್ ಆಗಿ ಮಾತಾಡ್ತಿದ್ದಾರೆ ಪೊಲೀಸ್ ಅವರು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಇದೆ, ನೀವು ಮಾತನಾಡ್ಬೇಕಾದ್ರೆ ಹೇಳಿದ್ರಿ ಅದು ಡ್ರಿಂಕ್ ಅಂಡ್ ಡ್ರೈವ್ ಅಂತ ಅಂದ್ಬಿಟ್ಟು. ಡ್ರಿಂಕ್ ಅಂಡ್ ಡ್ರೈವ್ ಅಂತ ಆಗಿದ್ರೆ ಇಮಿಡಿಯೇಟ್ ಆಗಿ ಟ್ರಾಫಿಕ್ ಪೊಲೀಸರ ಗಮನಕ್ಕೆ ತಂದ್ರೆ ಅವರು ಮೆಡಿಕಲ್ ಮಾಡಬೇಕಾಗುತ್ತೆ. ಇಮಿಡಿಯೇಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಆ ಕೆಲಸ ಅವತ್ತಾಗ್ಲೇ ಇಲ್ವಾ? ಇಲ್ಲ ಸರ್, ಆಕ್ಚುಲಿ ಏನದು ಇನ್ಸಿಡೆಂಟ್ ಆಯ್ತು, ಆ ಇನ್ಸಿಡೆಂಟ್ಗೆ ಟ್ರಾಫಿಕ್ ಪೊಲೀಸ್ ಆಗ್ಲಿ, ಪೊಲೀಸ್ ಕಡೆ ಯಾರು ಬರ್ಲಿಲ್ಲ. ಅಲ್ಲಿ ಮೇನ್ ರೋಡ್ ಅಲ್ಲೇ ಅಷ್ಟೊಂದು ಗದ್ದಲ ನಡೀತಿದೆ, ಪೊಲೀಸ್ ಅವ್ರ ಕಡೆಯಿಂದ ಯಾರು ಬರ್ಲಿಲ್ಲ. ಹಂಗಾಗಿ ನಾವು ಪೊಲೀಸ್ ಅವ್ರು ಬರ್ಲಿಲ್ಲ. ಮತ್ತ ಆ ಗಲಾಟೆಯಲ್ಲಿ ಅವ್ರ ಕಡೆಯವ್ರು ಒಬ್ರು ಇದ್ರು, ಅವರು ಆ ಲೇಡಿನ ಕಾರಿಂದ ಈಚೆ ಇಳಿಯಕ್ಕೆ ಬಿಟ್ಟಿಲ್ಲ. ನಮ್ಮನ್ನ ಸೈಡ್ ತರಿಸಿ ಆ ಲೇಡಿನ ಫಸ್ಟ್ ಕಾರಿಂದ ಅಲ್ಲಿಂದ ಆ ಸ್ಪಾಟ್ ಇಂದ ಕಳಿಸ್ಬಿಟ್ರು. ಅಲ್ಲಿಂದ ನಾವು ಸ್ಪಾಟಿಗೆ ನಾನು ಕಾರ್ ಬಿಡಲ್ಲ, ಸ್ಟೇಷನ್ಗೆ ಬನ್ನಿ ಅಂತ ನಾನು ತುಂಬ ಫೋರ್ಸ್ ಮಾಡಿ ಹೇಳಿದ್ದೀನಿ. ಬಟ್ ನನ್ನ ಅಡ್ಡ ಇಂದ ತಳ್ಳಿ ಅವ್ರು ಫಸ್ಟ್ ಹೋಗ್ಲಿ, ನಾನು ಸ್ಟೇಷನ್ಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ಆ ಸ್ಟೇಷನ್ಗೆ ಬಂದಿಲ್ಲ. ಫೋನ್ ಡಿಲೀಟ್ ಮಾಡಿ, ವಿಡಿಯೋ ಡಿಲೀಟ್ ಮಾಡಿ ಅಂತಾನೆ ಆ ಆನಂದ್ ಕುಮಾರ್ ತುಂಬ ಪ್ರೆಷರ್ ಕೊಟ್ಟರು. ಇಲ್ಲ ಸರ್ ನಾವು ಮಾಡಲ್ಲ ಅಂದ್ಬಿಟ್ಟೆ ನಾನು ಹೋಗದೆ. ಸ್ಟೇಷನ್ಗೆ ಹೋಗಿದ್ದಕ್ಕೆ ಸ್ಟೇಷನ್ಗೆ ಹೋಗ್ತಿದ್ದೆ ಗಾಡಿಯಲ್ಲಿ, ಅವಾಗಲೇ ನಾನು ಫೋನ್ ಕಿತ್ಕೊಂಡು ಅಕ್ಕ ಕೈಯಿಂದ ಫೋನ್ ಕಿತ್ಕೊಂಡು ಹೋಗಿದ್ದು ಸರ್. ಸೊ ಅದು ಇನ್ಸಿಡೆಂಟ್ ಏನು ಇಷ್ಟು ಜನ ಇದ್ರು ಸರ್ ಪಬ್ಲಿಕಲ್ಲಿ, ಅಷ್ಟು ಧೈರ್ಯದಿಂದ ಆ ಥರ ಅಂಥ ಇನ್ಸಿಡೆಂಟ್ ಮಾಡಿದ್ದಾರೆ ಅವ್ರು ನಮಗೆ ಹೆಣ್ಮಕ್ಳು ಅಂತ ನೋಡ್ದಂಗೆ. ಸೊ ತಕ್ಷಣ ನಾವು ಕಂಪ್ಲೇಂಟ್ ಟ್ರಾಫಿಕ್ ಪೊಲೀಸರ ಹತ್ರ ಹೋಗಿ ನೀವು ಅಲ್ಲಿ ಒಂದು ಲೇಡಿ ಅವರೇ ಇದ್ದರು, ಅವ್ರು ಟ್ರಾಫಿಕ್ ಪೊಲೀಸವರು, ಅವರೇ ಅಲ್ಲಿ ಸಿಗ್ನಲ್ ಹತ್ರನೇ ಕೂತಿದ್ರು. ಅಲ್ಲಿ ಹೋಗಿದ್ದಕ್ಕೆ ಮೆಟ್ರೋ ಸ್ಟೇಷನ್ ಹತ್ರಕ್ಕೆ ಹೋಗಿ ಮೆಟ್ರೋ ಸ್ಟೇಷನ್ ಹತ್ರ ಅವ್ರು ಕಂಪ್ಲೇಂಟ್ ತೊಗೊತಾರೆ ಅಂದಿದ್ದಕ್ಕೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವ್ರು ಏನು ಎನ್ಕ್ವೈರಿ ಮಾಡಿದ್ರು ಹೊತ್ತು, ಇಷ್ಟು ಡೀಟೇಲ್ಸ್ ಕೇಳಿಸ್ಕೊಂಡ್ರು ಹೊತ್ತು ಏನು ಆ್ಯಕ್ಷನ್ ಅವತ್ತು ನೈಟ್ ತೊಗೊಂಡಿಲ್ಲ. ಏನು ಮಾಡಬೇಕಮ್ಮ, NCR ಮಾಡಬೇಕು, FIR ಎಲ್ಲ ನಾವು ತೊಗೊಳಕ್ಕಾಗಲ್ಲ, ಇವಾಗ ರೂಲ್ಸ್ ಚೇಂಜ್ ಆಗಿದೆ, NCR ಮಾಡಿಸ್ಲಿ ಆಮೇಲೆ FIR ತೊಗೋಬೇಕು ಅಂತ ನಾನು ಸರ್ ಹತ್ರ ಕೇಳಿದೆ. ಸರ್ ಇಮಿಡಿಯೇಟ್ FIR ಹಾಕಿಸ್ಕೋಬೋದಲ್ಲ ಅಂತ ಕೇಳಿದ್ದಕ್ಕೆ, ಇಲ್ಲಮ್ಮ ಇವಾಗೆಲ್ಲ ರೂಲ್ಸ್ ಚೇಂಜ್ ಆಗಿದೆ, NCR ಮಾಡಿಸ್ಬೇಕು, ನೀವು ಕೋರ್ಟಿಗೆ ಹೋಗಬೇಕು ಅಂದ್ಬಿಟ್ಟು ಅದೇ ಒಂದು 2 ಡೇಸ್ ಆಯಿತು ಸರ್. FIR ಫೈಲ್ ಮಾಡ್ಸೋಕ್ಕೆ 2 ಡೇಸ್ ಆಯಿತು. FIR ಕಾಪಿ, ಮೆಡಿಕಲ್ ರಿಪೋರ್ಟ್ಸ್, ಕಮಿಷನ್, ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಎಲ್ಲ ಪ್ರೂಫೂ ನನ್ನ ಹತ್ರ ಇದೆ. ನಾನು ಸಬ್ಮಿಟ್ ಮಾಡ್ತೀನಿ. ವಿಡಿಯೋ ಏನೇನು ಮಾತಾಡಿದ್ರು ಎಲ್ಲನೂ ಸಬ್ಮಿಟ್ ಮಾಡಿದ್ದೀನಿ ಸರ್ ಆಲ್ರೆಡಿ.
Okay, ಪೊಲೀಸರು ಏನು ನಿಮ್ಮ ಅವ್ರು ದಾರಿ action ತಪ್ಪಿಸಿದಾರಮ್ಮ. ರವಿ sir ಅಂತೂ ಏನು action ಯಾವ ತಗೊಂಡಿಲ್ಲ ರೂಲ್ಸ್ sir. ಚೇಂಜ್ ಆಗಿಲ್ಲ. ಈ ಟು 3 ಬಿ months ಫ್ರಾಂಕ್ ವಿತ್ ಯು, ಯಾವ ರೂಲ್ಸ್ ಹೌದು ಚೇಂಜ್ sir, ಆಗಿಲ್ಲ. ನಿಮಗ್ ದಾರಿ ತಪ್ಪಿಸಿದಾರ ಅವ್ರು ಅಷ್ಟೇನೆ. ಓಕೆ ಅವ್ರ ಕಡೆಯಿಂದ ಏನೋ ಇನ್ಫ್ಲೂಯೆನ್ಸೋ ಏನೋ ಆಗಿರಬೇಕು ಪೊಲೀಸರಿಗೆ, ಹಾಗಾಗಿ ಅವರು ಹೌದು ಇದನ್ನ sir, ಅಲ್ಲಿ ನೆಗ್ಲೆಕ್ಟ್ ನಾವು ಮಾಡಿದ್ದಾರೆ. ನೀವು ಒಂದು ಕೆಲಸ ಮಾಡ್ಬೇಕು ಇಂಥ ಸಂದರ್ಭಗಳಲ್ಲಿ, ಏನ್ ಗೊತ್ತಾ, ಇಡೀ ಕಂಪ್ಲೇಂಟ್ ಕಾಪಿ ನಿಮ್ಗೆ ಏನೇನು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಎಲ್ಲಾನು ಟ್ಯಾಗ್ ಮಾಡಿ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಟ್ವೀಟ್ ಮಾಡ್ಬಿಡ್ಬೇಕು. ಟ್ವೀಟ್ ಮುಖಾಂತರ ಕಂಪ್ಲೇಂಟ್ ಟ್ಯಾಗ್ ಮಾಡಬೇಕು. ಅವಾಗ ಅವರು ಅದನ್ನ ಓಪನ್ ಡಾಕ್ಯುಮೆಂಟ್ ಆಗುತ್ತೆ. Sir, ನಾವು ಆ mail ಓಪನ್ ಡಾಕ್ಯುಮೆಂಟ್ ಮಾಡಿದ್ವಿ, ಮಾಡಿದಾಗ ಅವ್ರು ಕ್ರಮ commissioner sir ತಗೊಳ್ಳೇಬೇಕಾಗುತ್ತೆ. mail ಮಾಡಿದ್ವಿ. ಹೌದು ಹೌದು ಸರ್, ನಮಗೆ ಒಂಥರ ಇಷ್ಟು ಅನ್ಯಾಯ ಆಗಿದೆ. ಬಟ್ ಇವ್ರು ಏಂತಕ್ಕೆ ಇಷ್ಟೊಂದು ಆಕ್ಷನ್ನೇ ತಗೊಂತಿಲ್ಲ ಸರ್. ನಾವೇ ಕರೆಸ್ತೀವಮ್ಮ, ಹೋಗಮ್ಮ, ಸೀಸ್ ಆಗಿರೋ ಫೋನ್ ಕೊಡಿಸ್ತೀನಿ ಅಂತವ್ರೆ ಸರ್. ನಮ್ಮ ಫೋನ್ ಅವ್ರ ಹತ್ರಿಂದ ಈಸ್ಕೊಡಿ ಅಂತ ಕೇಳಿದ್ರೆ ಅದಕ್ಕೆ ಏನೂ ಮಾತಾಡ್ತಿಲ್ಲ. ಸೀಸ್ ಆಗಿರೋ ಫೋನ್ ಕೊಡ್ತೀನಿ, ತಗೊಂಡೋಗಿ ಕೇಸ್ ವಾಪಸ್ ಮಾಡ್ಕೊಳ್ಳಿ ಅಂತ ಹೇಳ್ತವ್ರೆ ಸರ್. ಅಲ್ಲಲ್ಲ, ಇವತ್ತು ನನಗೆ ಬಹಳ ಬೇಜಾರಾಗಿದೆ ಏನ್ ಗೊತ್ತಾ ಐಶ್ವರ್ಯ ಅವರೇ, ಸೀಸ್ ಆಗಿರೋ ಫೋನ್ ಕೊಡ್ತೀನಿ. ರವಿ ಸರ್, ನನಗೆ ಇವತ್ತು ಬಹಳ ಬೇಜಾರಾಗಿದ್ದು, ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಮಹಿಳಾ ದಿನಾಚರಣೆ ಆಚರಿಸ್ತಾ ಇದೀವಿ ನಾವು, ಆಯ್ತಾ. ಇಂಥ ದಿನ ಪಾಪ ನೀವಿಬ್ರು ಇಷ್ಟು ನೋವಿಂದ ನಿಮ್ಮ ದುಃಖವನ್ನ ತೋಡ್ಕೊತಾ ಇದ್ದೀರಾ. ನಿಮ್ಮ ಸಪೋರ್ಟ್ಗೆ ಇಡೀ ಸೊಸೈಟಿ ಬರಲಿಲ್ಲ, ಕಾನೂನು ಬರಲಿಲ್ಲ, ಪೊಲೀಸರು ಬರಲಿಲ್ಲ. ಇದ್ರ ನಡುವೆ ನಾವು ವಿಮೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಬಹಳ ಬೇಜಾರಿನ ಸಂಗತಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಏನು ಡೆವಲಪ್ಮೆಂಟ್ಸ್ ಆಗುತ್ತೆ, ಏನು ಕ್ರಮ ತಗೊಳ್ಬೇಕು, ಏನು ಸಪೋರ್ಟ್ ಮಾಡಬೇಕು, ಅದೆಲ್ಲವನ್ನ ಕೂಡ ನೋಡೋಣ. ಥ್ಯಾಂಕ್ ಯು, ಇಬ್ರಿಗೂ ಕೂಡ ಧನ್ಯವಾದ. ಪೊಲೀಸರ ವಿಚಾರವಾಗಿ ಈಗ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಅವರು ಏನು ಆ್ಯಕ್ಷನ್ ತಗೋತಾರೆ, ಅವರ ವರ್ಷನ್ ಏನು ಅದೊಂದನ್ನು ತಿಳ್ಕೊಬೇಕು ಇವಾಗ.